ಕೇಳಿದ ತಕ್ಷಣ ಎಲ್ಲರೂ ದಪ್ಪ ಆಗ್ಬಿಡ್ತೀನಿ ಕೊಟ್ಟು ನೋಡಿ. ನಾ ಯಾಕೆ ಬೆಳಗ್ಗೆ ನನಗೆ ಸ್ಟೂಲ್ಸ್ ಚೆನ್ನಾಗಿಲ್ಲ, ನನಗೆ ಮೋಷನ್ ಕ್ಲಿಯರ್ ಆಗಿಲ್ಲ ಅಂತ ಕಷ್ಟಪಡಬೇಕು, ಅಥವಾ ನಂಗೆ ಟೈಮಿಗೆ ಹಸುವಾಗ್ತಿಲ್ಲ ಅಂತ ಕಷ್ಟಪಡಬೇಕು. ಕೆಲವೊಂದ್ಸಲ ನೀವು ನೋಟಿಸ್ ಮಾಡ್ಬೋದು, ಕ್ರೇವಿಂಗ್ಸ್ ತುಂಬಾ ಬರ್ತಾ ಇರುತ್ತೆ. ಏನಾದ್ರೂ ತಿನ್ಬೇಕು, ಖಾರವಾಗಿ ತಿನ್ಬೇಕು, ಅಥವಾ ಏನಾದ್ರೂ ಹುಳಿ ಆಗ್ಬೇಕು, ಅಥವಾ ನಂಗೆ ಸ್ವೀಟ್ ಏನಾದ್ರೂ ಬೇಕು. ಎಷ್ಟು ತಿಂದ್ರು ಹೊಟ್ಟೆನೇ ತುಂಬಲ್ಲ. ಮೇಡಮ್ ಸ್ಯಾಲೆಡ್ ತಿಂದ್ರೆ ನನಗೆ ವೆಯ್ಟ್ ಕಡಿಮೆ ಆಗುತ್ತಾ, ನಾನು 2 ಹೊತ್ತು ಸ್ಯಾಲೆಡ್ ತಿಂತೀನಿ, ಇನ್ನೊಂದು ಹೊತ್ತು ಏನು ತಿನ್ನಲ್ಲ, ಬೇಕಾದ್ರೆ ವೆಯ್ಟ್ ಕಡಿಮೆ ಆಗೋಗುತ್ತಾ? ನೀವು ನನ್ನ ಮೇಘ ಅಂತ ಹೇಳಿದ ತಕ್ಷಣ ಹೇಳಿ ರೂಪ ಹೇಳ್ಬೇಕು. ನಾನು ಪ್ರಪಂಚದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಂಗೆ ಅದು ಗೊತ್ತಾಗ್ತಾನೆ ಇಲ್ಲ. ನೀವೇನೋ ಹೇಳಿದೀರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ನಾನು ಚೆನ್ನಾಗಿರೋ ಬಟ್ಟೆ ಹಾಕೊಂಡೆ, ಚೆನ್ನಾಗಿರೋ ಚಪ್ಪಲಿ ಹಾಕೋತಾ ಇದ್ದೀನಿ, ಚೆನ್ನಾಗಿರೋ ಸೆಂಟ್ ಹೊಡ್ಕೊಂಡೆ, ನಾನು ಚೆನ್ನಾಗಿರೋ ಮನೇಲಿದ್ದೀನಿ, ಆಯ್ತು. ನನ್ನ ಬಾಡಿಗೆ ಏನು ಸಿಗ್ತಾ ಇದೆ ಅದರಿಂದ? Carbohydrates, primary fuel, fantastic. Protein and building block, very good. Fiber, most underrated but very important. Okay. Fat, ನನಗೆ ಕೇಳಿದ ತಕ್ಷಣ ಎಲ್ಲರೂ ದಪ್ಪ ಆಗ್ಬಿಡ್ತೀನಿ ಕೊಟ್ಟು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಕೊಡ್ಲಿಲ್ಲ ಅಂದ್ರೆ ನನ್ನ ಕೆಟ್ಟ ಕೊಬ್ಬು ಏನ್ ಹೇಳ್ತೀವಲ್ಲ, ಬ್ಯಾಡ್ ಕೊಲೆಸ್ಟ್ರಾಲ್, ಫ್ಯಾನ್ಸಿ ಕೊಲೆಸ್ಟ್ರಾಲ್ ಅಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಕೊಡದಲ್ಲೇನೆ ಹೋದ್ರೆ ಇರೋ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ ಜಾಸ್ತಿ ಆಗುತ್ತೆ ಅಲ್ವಾ? ಅಂದ್ರೆ ಈಗ ಬರೀ ಇಟ್ ಇಸ್ ನಾಟ್ ಅಬೌಟ್ ಗುಡ್ ಫ್ಯಾಟ್ ಕೊಟ್ಟು ಬ್ಯಾಡ್ ಫ್ಯಾಟ್ ತೆಗಿಬೇಕು. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಟ್. ಫ್ಯಾಟ್ ಇಸ್ ಆಲ್ ಅಬೌಟ್ ನನ್ನ ಮೆಟಬಾಲಿಸಮ್ ಇಂಪ್ರೂವ್ ಮಾಡೋದಕ್ಕೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು. ಮೆಟಬಾಲಿಸಮ್ ಹೆಂಗೆ ಇಂಪ್ರೂವ್ ಆಗುತ್ತೆ? ನನ್ನ ಬಾಡಿ ಫಂಕ್ಷನಿಂಗ್ ಚೆನ್ನಾಗ್ ಆಗ್ಬೇಕು. ಹೆಡ್ ಟು ಟೋ ಎಲ್ಲಾ ಫಂಕ್ಷನ್ಸ್ ಚೆನ್ನಾಗೆ ಅದರ ಟೈಮಿಗೆ ತನಕ್ ತಾನೇ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಯಾಕೆ ಕಷ್ಟಪಡ್ಬೇಕು? ನಾ ಯಾಕೆ ಬೆಳಗ್ಗೆ ನನಗೆ ಸ್ಟೂಲ್ಸ್ ಚೆನ್ನಾಗಿಲ್ಲ, ನನಗೆ ಮೋಷನ್ ಕ್ಲಿಯರ್ ಆಗಿಲ್ಲ ಅಂತ ಕಷ್ಟಪಡ್ಬೇಕು, ಅಥವಾ ನಂಗೆ ಟೈಮಿಗೆ ಹಸುವಾಗ್ತಿಲ್ಲ ಅಂತ ಕಷ್ಟಪಡ್ಬೇಕು, ಅಥವಾ ನಂಗೆ ದಾಹ ಆಗ್ತಾ ಇಲ್ಲ, ನೀರೇ ಕುಡಿಬೇಕು ಅನ್ನಿಸ್ತಾ ಇಲ್ಲ, ಅದಕ್ಕೆ ಯಾಕೆ ಕಷ್ಟಪಡ್ಬೇಕು? ಎಲ್ಲ ತನಕ್ ತಾನೇ ಆಗುತ್ತೆ ಪೌಷ್ಟಿಕಾಂಶ ಕರೆಕ್ಟ್ ಆಗಿ ಕೊಟ್ರೆ. ಸೊ ಫ್ಯಾಟ್ ನಾನು ಕೊಟ್ಟಿಲ್ಲ ಅಂದ್ರೆ ಕೆಲವೊಂದ್ಸಲ ನೀವು ನೋಟಿಸ್ ಮಾಡ್ಬೋದು, ಕ್ರೇವಿಂಗ್ಸ್ ತುಂಬಾ ಬರ್ತಾ ಇರುತ್ತೆ. ಏನಾದ್ರೂ ತಿನ್ಬೇಕು, ಖಾರವಾಗಿ ತಿನ್ಬೇಕು, ಅಥವಾ ಏನಾದ್ರೂ ಹುಳಿ ಆಗ್ಬೇಕು, ಅಥವಾ ನಂಗೆ ಸ್ವೀಟ್ ಏನಾದ್ರೂ ಬೇಕು. ಎಷ್ಟು ತಿಂದ್ರು ಹೊಟ್ಟೆನೇ ತುಂಬಲ್ಲ. ಕೆಲವೊಂದ್ಸಲ ಬರೀ ಕಾರ್ಬೋಹೈಡ್ರೇಟ್ ಕೊಡ್ತಾ ಇರ್ತೀವಿ, ಅಥವಾ ಬರೀ ಪ್ರೋಟೀನ್ ಕೊಟ್ಟಿರ್ತೀವಿ, ಅಥವಾ ಬರೀ ಕೆಲವೊಂದ್ಸಲ ಸ್ಯಾಲೆಡ್ ತಿಂದಿರ್ತೀವಿ. ಈಗ ಅದೊಂದು ಇದೆಯಲ್ಲಪ್ಪ, ಯಾರಾದ್ರೂ ವೆಯ್ಟ್ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಸ್ಯಾಲೆಡ್ ತಿನ್ಕೊಂಡಿರೋ. ಸ್ಯಾಲೆಡ್ ತಿಂದ್ರೆ ವೆಯ್ಟ್ ಕಡಿಮೆ ಆಗುತ್ತೆ ಅಂದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ಕೆಲವೊಬ್ರು ನನಗೆ ಬಂದು ಕ್ಲೈಂಟ್ಸ್ ಹೇಳ್ತಾರೆ, ಮೇಡಮ್ ಸ್ಯಾಲೆಡ್ ತಿಂದ್ರೆ ನನಗೆ ವೆಯ್ಟ್ ಕಡಿಮೆ ಆಗುತ್ತಾ, ನಾನು 2 ಹೊತ್ತು ಸ್ಯಾಲೆಡ್ ತಿಂತೀನಿ, ಇನ್ನೊಂದು ಹೊತ್ತು ಏನು ತಿನ್ನಲ್ಲ, ಬೇಕಾದ್ರೆ ವೆಯ್ಟ್ ಕಡಿಮೆ ಆಗೋಗುತ್ತಾ? ಹೆಂಗೆ ಕಡಿಮೆ ಆಗುತ್ತೆ? ಸೊ ಈಗ ನ್ಯೂಟ್ರಿಷನ್ ಎಷ್ಟು ಸಿಂಪಲ್, ನಾನು ಅಡುಗೆ ಮನೇಲೇ ಇದೆ ಅಂತ ಹೇಳ್ತೀನಿ, ತುಂಬಾ ಸಿಂಪಲ್ ಅಂತ ಹೇಳ್ತೀನಿ. ಬಟ್ ಆ ಸಿಂಪಲ್ ಚಿಕ್ಕ ವಿಷಯಗಳೇ ನಾವ್ ಅದನ್ನ ಕರೆಕ್ಟ್ ಆಗಿ ಅಲೈನ್ ಮಾಡ್ಲಿಲ್ಲ ಅಂದ್ರೆ ತುಂಬಾ ದೊಡ್ಡ ಪ್ರಾಬ್ಲಮ್ಗಳಾಗ್ತವೆ. ಸೊ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಕ್ವೆಶ್ಚನ್, ನೀವು ಕೇಳಿದ್ರಿ ಫ್ಯಾಟ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ? ಫ್ಯಾಟ್ ತಗೊಂಡಿಲ್ಲ ಅಂದ್ರೆ ನಾನು ಕ್ರೇವಿಂಗ್ ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇನ್ನೊಂದು ಏನಾಗುತ್ತೆ, ನನ್ಗೆ ಆರಾಮಾಗಿ ಹರ್ಕೊಂಡ್ ಬರ್ತಾ ಇರುತ್ತಲ್ಲ ನನ್ನ ಬಾಡಿನಲ್ಲಿ, ಎಫರ್ಟ್ಲೆಸ್ಲಿ ಅದ್ರ ಕೆಲಸ ಅದ್ ಮಾಡ್ಕೋತಾ ಇರುತ್ತಲ್ಲ, ಆ ಕೆಲಸ ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಗುತ್ತೆ. ಮತ್ತೆ ಕೆಲವೊಂದ್ಸಲ ರಿಜಿಡಿಟಿ ಬರುತ್ತೆ, ಅಂದ್ರೆ ಈ ಗಟ್ಟಿತನ. ಒಂದೊಂದ್ಸಲ ನಮ್ಗೆ ಮೂವ್ ಮಾಡಕ್ಕೆ ಕಷ್ಟ ಆಗುತ್ತೆ, ಆತರ ಜಡ ಹತ್ಕೊಂಡ್ ಹೋಗ್ತಾರ. ಅಂಡ್ ಕೆಲವೊಂದ್ಸಲ ನಮ್ನೆಸ್ ಬಂದ್ಬಿಡುತ್ತಲ್ಲ, ಸಡನ್ ಆಗಿ ನಂಬಾಗ್ಬಿಡ್ತೀವಿ. ಇದೆಲ್ಲದೂನು ಮೈಕ್ರೋ ಲೆವೆಲ್ ಅಲ್ಲಿ ಯೋಚನೆ ಮಾಡಿದ್ರೆ ನಾವು ಗುಡ್ ಫ್ಯಾಟ್ ತುಂಬಾ ಕಡಿಮೆ ಕೊಟ್ಟಿರ್ತೀವಿ. ಅಗೇನ್ ಇದು ಫ್ಯಾಟ್ ಮಾತ್ರ ಅದಕ್ಕೆ ರೀಸನ್ ನಾನು ಹೇಳಲ್ಲ, ಫ್ಯಾಟ್ ಜೊತೆಗೆ ಬೇರೆನೂ ರೀಸನ್ ಇರುತ್ತೆ. ಬಟ್ ಫ್ಯಾಟ್ ಕೊಡದೇ ಇರೋದು ಕೂಡ ಇದೆಲ್ಲದಕ್ಕೂ ಕಾರಣಗಳಾಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ವಿಚ್ ಇಸ್ ದಿ ಅದರ್ ನ್ಯೂಟ್ರಿಯೆಂಟ್? ಯಾವ್ದು ಹೇಳಿ? ವೈಟಮಿನ್ಸ್ ಅಂಡ್ ಮಿನರಲ್ಸ್. ಓಕೆ, ವೈಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ಇದೆಲ್ಲ ಟೈನಿ ಸೂಪರ್ ಹೀರೋಸ್ ತರ. ಓಕೆ, ಬ್ಯಾಟ್ಮ್ಯಾನ್, ಸ್ಪೈಡರ್ ಮ್ಯಾನ್ ತರ ಮ್ಯಾಜಿಕ್ ಇಲ್ಲ ಅಂತ ಹೇಳಿದ್ರು, ನಮ್ಮ ಬಾಡಿ ಒಳಗಡೆ ಒಂದಿಷ್ಟು ಮ್ಯಾಜಿಕ್ ಗಳಾಗ್ತಾ ಇರುತ್ತಲ್ಲ. ನಂಗೆ ಬೆಳಗ್ಗೆ ಎದ್ದ ತಕ್ಷಣ ಎನರ್ಜಿ ಇರ್ಬೇಕು, ಮತ್ತೆ ನಾನು ಒಬ್ರು ಮಾತಾಡುವಾಗ ಸ್ಪಂದಿಸ್ಬೇಕು, ನಂಗೆ ಅಕಸ್ಮಾತ್ ಯಾರಾದ್ರೂ ಏನಾದ್ರು ಕೇಳಿದ್ರೆ ವಾಪಸ್ ಮಾತಾಡ್ಬೇಕು, ಅದೇ ಟೋನ್ ಅಲ್ಲಿ ವಾಪಸ್ ರಿಪ್ಲೈ ಮಾಡ್ಬೇಕು, ಆಮೇಲೆ ಯೋಚನೆ ಮಾಡ್ಬೇಕು. ಇದೆಲ್ಲ ಟೈನಿ ಥಿಂಗ್ಸ್ ಅಲ್ವಾ, ಅದು ನಮ್ಮ ಕಾನ್ಶಿಯಸ್ ಬರ್ದಲೇನೆ ನ್ಯಾಚುರಲ್ ಆಗಿ ಆಗುವಂತ ಕೆಲಸಗಳಿದು ಅಲ್ವಾ? ನೀವು ನನ್ನ ಮೇಘ ಅಂತ ಹೇಳಿದ ತಕ್ಷಣ ಹೇಳಿ ರೂಪ ಹೇಳ್ಬೇಕು. ನಾನು ಪ್ರಪಂಚದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನಂಗೆ ಅದು ಗೊತ್ತಾಗ್ತಾನೆ ಇಲ್ಲ, ನೀವೇನೋ ಹೇಳಿದೀರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ಗೆ. ಸೊ ಇದು ನನಗೆ ಗೊತ್ತಿಲ್ದಿರಾ ನನ್ನ ಬಾಡಿನಲ್ಲಿ ಕೆಲವೊಂದು ಆಕ್ಷನ್ಗಳು ನಡೀತಾ ಇರುತ್ತೆ. ಸೊ ಅಂತ ಆಕ್ಷನ್ಗಳಿಗೆ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಆರ್ ವೆರಿ ಇಂಪಾರ್ಟೆಂಟ್.
ವಾವ್. ಸೊ ಇದು ಯಾವ್ದ್ರಲ್ಲೆಲ್ಲ ಸಿಗುತ್ತೆ ಮೇಘ, ಪ್ರತಿಯೊಂದು ಫುಡ್ ಅಲ್ಲಿ ನಾವೇನ್ ತಿಂತೀವಿ ಸಿಕ್ಕೇ ಸಿಗುತ್ತೆ. ಅಗೇನ್ ಎಷ್ಟು ಸಿಗುತ್ತೆ, ನಮಗೆ ಎಷ್ಟು ಬೇಕು ಅನ್ನೋ ಕ್ವೆಶ್ಚನ್ ಗೆ ನಾನು RDA ಹೇಳಿದ್ನಲ್ಲ, ರೆಕಮೆಂಡೆಡ್ ಡಯಟರಿ ಅಲೋವೆನ್ಸಸ್, ಅಲ್ಲಿಗೆ ಹೋಗ್ಬೇಕಾಗುತ್ತೆ ನಾವು. ಅಲ್ಲಿ ನಂಬರ್ಸ್ ಕರೆಕ್ಟ್ ಆಗಿ ಫಿಗರ್ಸ್ ಮಾತಾಡ್ಬೋದು. ನನ್ಗೆ ಕೊಡೋಷ್ಟೇ ನಾನು ಸಾಕಾಗ್ತಾ ಇದೆಯಾ ಅಥವಾ ನಾನು ಹೆಂಗೆ ದಿನ ಹೆಂಗ್ ಕೊಡ್ಲಿ, ನಾನು ಹೆಂಗೆ ಕೊಡೋಕ್ಕಾಗುತ್ತೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಕಲರ್ಸ್ ಎವ್ರಿ ಡೇ ತಿನ್ನಿ. ಓಕೆ, ಅಷ್ಟೇ. ಎವ್ರಿ ಡೇ ಇವಾಗ ಈಗ ಈ ಸೀಸನ್ ಅಲ್ಲಿ ಯಾವ ಫ್ರೂಟ್ ನಮಗೆ ಕಾಮನ್ ಆಗಿ ಸಿಗುತ್ತೆ? ಮ್ಯಾಂಗೋ ಸಿಗುತ್ತೆ, ಹಲಸಿನಣ್ಣು ಸಿಗುತ್ತೆ, ವಾಟರ್ ಮೆಲನ್ ಸಿಗುತ್ತೆ, ಕರ್ಬೂಜ್ ಸಿಗುತ್ತೆ. ಎಷ್ಟು 4 ಕಲರ್ ಆಯ್ತಲ್ಲ. ಅಬ್ಸಲ್ಯೂಟ್ಲಿ. ಮ್ಯಾಂಗೋ ನನ್ಗೆ ಒಂಥರ ಆರೆಂಜಿಶ್ ಯೆಲ್ಲೋ ಕಲರ್ ಬಂತು, ಆಮೇಲೆ ಮಸ್ಮೆಲನ್ ಒಂದು ಬಂತು, ರೆಡ್ ಕಲರ್ ವಾಟರ್ ಮೆಲನ್ ಬಂತು, ಹಲಸಿನ ಹಣ್ಣು ಬಂತು, ಆಮೇಲೆ ನನ್ಗೆ ಇವಾಗ ಗ್ರೇಪ್ಸ್ ಬರುತ್ತೆ, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಗ್ರೇಪ್ಸ್ ಕೂಡ ಬರುತ್ತೆ. ಗ್ರೇಪ್ಸ್ ಅಲ್ಲಿ ಮತ್ತೊಂದ್ 2-3 ವೆರೈಟಿಗಳು ಬರುತ್ತೆ. ಮತ್ತೆ ನಂಗೆ ಯಾವಾಗ್ಲೂ ಬಾಳೆಹಣ್ಣು ಸಿಗುತ್ತೆ, ಆಪಲ್ ಸಿಗುತ್ತೆ, ಆಮೇಲೆ ಮೂಸಂಬಿ ಸಿಗುತ್ತೆ, ಕಿತ್ಲೆ ಹಣ್ಣು ಸಿಕ್ತಿತ್ತು ಇಷ್ಟು ದಿನ. ಸೊ ಇಷ್ಟು ಕಲರ್ಸ್ ಕೊಡ್ತಾ ಇದೀನಲ್ಲ ನಾನು. ಅಂಡ್ ಸೊಪ್ಪುಗಳನ್ನು ಕೊಟ್ರೆ ಮತ್ತೆ ಗ್ರೀನ್ ಕಲರ್ ಏನೋ ಕೊಡ್ತಾ ಇದ್ದೀನಿ. ಒಂದೊಂದು ಕಲರ್ ಅಲ್ಲೂ ಕೂಡ ಅದರದ್ದೇ ಆದ ನ್ಯೂಟ್ರಿಯೆಂಟ್ ಇರುತ್ತೆ. ಬ್ಯೂಟಿಫುಲ್. ಸೊ ಆ ನ್ಯೂಟ್ರಿಯೆಂಟ್ಗೆ ಏನು ಒಂದೊಂದಕ್ಕೂ ನಾವು ಹೆಸರಿಡಕ್ಕಾಗತ್ತೆ, ಕಾಮನ್ ಜನ ಪ್ರತಿಯೊಂದು ನೆನ್ಪಿಟ್ಕೊಳಕ್ಕಾಗಲ್ಲ. ಖಂಡಿತ. ಸೊ ಅದನ್ನ ಚಿಕ್ಕದಾಗಿ ಚೊಕ್ಕವಾಗಿ ನೆನ್ಪಿಟ್ಕೋಬೇಕು ಅಂದ್ರೆ ವೈಟಮಿನ್ಸ್ ಅಂಡ್ ಮಿನರಲ್ಸ್. ಬ್ಯೂಟಿಫುಲ್. ಸೊ ಆನ್ ರೆಗ್ಯುಲರ್ ಬೇಸಿಸ್ ನಾನು ಕೊಡ್ತಾ ಹೋದ್ರೆ ನನ್ನ ಬಾಡಿಗೆ ನಾನು ಥ್ಯಾಂಕ್ಸ್ ಹೇಳೋ ರೀತಿ ಅದು. ವಾವ್, ಆ ಗ್ರಾಟಿಟ್ಯೂಡ್ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಸುಮ್ಮನೆ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ನಾನು ಚೆನ್ನಾಗಿರೋ ಬಟ್ಟೆ ಹಾಕೊಂಡೆ, ಚೆನ್ನಾಗಿರೋ ಚಪ್ಪಲಿ ಹಾಕೋತಾ ಇದ್ದೀನಿ, ಚೆನ್ನಾಗಿರೋ ಸೆಂಟ್ ಹೊಡ್ಕೊಂಡೆ, ನಾನು ಚೆನ್ನಾಗಿರೋ ಮನೇಲಿದ್ದೀನಿ, ಆಯ್ತು, ನನ್ನ ಬಾಡಿಗೆ ಏನು ಸಿಗ್ತಾ ಇದೆ ಅದರಿಂದ? ಬ್ಯೂಟಿಫುಲ್ ಅಲ್ವಾ? ಸೊ ನನ್ನ ಬಾಡಿಗೆ ಬೇಕಾಗಿರೋದು ಇದು ಪ್ರೈಮರಿ. ನನ್ನ ಬಾಡಿಗೆ ಬೇಕಾಗಿರೋದು ಇದರಿಂದ ನನ್ನ ಬಾಡಿ ನನಗೆ ಥ್ಯಾಂಕ್ಸ್ ಇಡುತ್ತೆ ಎವ್ರಿ ಡೇ. ಯಾವ ರೀತಿ ಅಂದರೆ ಅದಕ್ಕೆಲ್ಲಿರುತ್ತೆ ಮೇಘ ಮಾತಾಡೋಕ್ಕೆ, ಅದೆಲ್ಲಿ ಮಾತಾಡೋಕ್ಕಾಗುತ್ತೆ? ಸಿ, ಥ್ಯಾಂಕ್ಸ್ ಇಸ್ ನಾಟ್ ಜಸ್ಟ್ ಓರಲಿ ಟೋಲ್ಡ್ ಅಲ್ವಾ. ಕೆಲವೊಂದ್ಸಲ ನಮಗೆ ಟೈಮಿಗೆ ಹಸಿವಾಗೋದು ಇಸ್ ಆಲ್ಸೋ ಅ ಬ್ಲೆಸ್ಸಿಂಗ್ ಆ್ಯಕ್ಚುಲಿ. ನಿದ್ದೆ ಬರೋದು, ಹಸಿವಾಗೋದು, ಆಮೇಲೆ ಮೋಷನ್ಗೆ ಹೋಗೋದು. ಎಷ್ಟು ಜನ ಕಷ್ಟಪಡ್ತಾರೆ, ನಂಗೆ ಮೋಷನ್ ಎಷ್ಟು ಕಟ್ತಾ ಇದೆ, ನಂಗೆ ಮೋಷನ್ ಬರ್ತಾ ಇಲ್ಲ, ನಾನು ಮನೇದೇ ತಿಂತಾ ಇದ್ದೀನಿ, ಆಚೆದೇನು ತಿಂತಾ ಇಲ್ಲ, ನಾನು ಚೆನ್ನಾಗಿ ನೀರು ಕುಡಿತಾ ಇದ್ದೀನಿ, ಓಕೆ, ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಅವ್ರಿಗೆ ಏನೋ ಒಂದ್ಸರಿ ಹೋಗ್ತಾ ಇರಲ್ಲ. ಯಾಕೆ ಹೇಳಿದ್ನಲ್ಲ, ಅಡುಗೆ ಮನೆ ನನ್ನ ನ್ಯೂಟ್ರಿಯೆಂಟ್ ಸರಿ ಇರಲ್ಲ. ಯಾವ್ದನ್ನ ಕೊಡಬೇಕು ಅದನ್ನ ಕೊಟ್ಟಿರಲ್ಲ, ಯಾವ್ದನ್ನ ಕೊಡಬಾರ್ದು ಜಾಸ್ತಿ ಕೊಟ್ಟಿರ್ತೀನಿ, ಅಥವಾ ಕೊಡೋ ರೀತಿ ಚೇಂಜ್ ಮಾಡಿರ್ತೀನಿ. ನನಗೆ ನನ್ನ ಬಾಡಿ ಹೇಳಿರುತ್ತೆ, ನೀನು ಈ ಥರ ಕೊಡಬೇಡ, ನಿಂಗೆ ಇದು ಸರಿ ಹೋಗಲ್ಲ ಅಂತ. ಅದು ಏನಾದರೂ ಒಂದು ಸಿಗ್ನಲ್ ಕೊಟ್ಟು ತೋರಿಸಿರುತ್ತೆ. ಆದರೂ ಕೂಡ ನಾನು ಅದ್ರ ಹೇಳಿದ ಮಾತು ಕೇಳ್ದೆ ನನಗೆ ಬೇಕಾದಂಗೆ ಕೊಡ್ತಾ ಹೋಗೋದು. ಅಂದರೆ ನಮಗೆ ಬಾಡಿ ಸಿಗ್ನಲ್ಸ್ ಕೊಡುತ್ತೆ, ನೀನೋ ತಪ್ಪು ಮಾಡ್ತಿದ್ಯಾ, ಇದು ಸರಿ ಹೋಗ್ತಾ ಇಲ್ಲ ಅಂತ. ವಿ ಶುಡ್ ಲಿಸನ್ ಟು ಅವರ್ ಓನ್ ಬಾಡಿ. ಎಕ್ಸಾಕ್ಟ್ಲಿ. ಸೊ ಅದನ್ನ ಕೇಳಲಿಲ್ಲ ಅಂದರೆ ಅಗೇನ್ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟು ತಿಳ್ಕೊಂಡ್ಮೇಲೆ ಅನದರ್ ವೆರಿ ಮೇಜರ್ ಅಂಡ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್, ವಾಟ್ ಇಸ್ ದಟ್? ನ್ಯೂಟ್ರಿಯೆಂಟಲ್ಲಿ ಯಾವುದಿರ್ಬೋದು? ತುಂಬ ಇಂಪಾರ್ಟೆಂಟ್, ಎವ್ರಿ ಡೇ ನಮ್ಗೆ ಅದಿಲ್ಲ ಅಂದರೆ ತುಂಬ ಕಷ್ಟ ಇರೋದು. ನಂಗೆ ಇವಾಗ ಓರಲ್ ಎಕ್ಸಾಮ್ ಅಟೆಂಡ್ ಮಾಡ್ದಂಗೆ ಯಾವ್ದಿರ್ಬೋದು ಅಂತ ಐ ಆಮ್ ಜಸ್ಟ್ ಟ್ರೈಂಗ್ ಟು ರಿಕಾಲ್. ಯಾವುದು? ವಾಟರ್, ನೀರು. ನೀರು ಇಸ್ ನ್ಯೂಟ್ರಿಯೆಂಟ್. ಸಿ, ವೆರಿ ಸಿಂಪ್ಲೆಸ್ಟ್. ಇದಿಷ್ಟು ನಾನು ಕೊಟ್ಟಿದ್ದಷ್ಟು ಕೆಲಸ ಮಾಡಬೇಕು ಅಂದರೆ ನಾನು ನೀರು ಕುಡಿಬೇಕು. ನಾನು ನಿಮಗೆ ಜುಂಗ್ ಎಕ್ಸಾಂಪಲ್ ಕೊಟ್ಟೆ. ನಾರು ಕೊಡಬೇಕು. ನಾರು ನೀರು ಇದ್ರೆ ನೀವು ಎಂಥ ಜಿಡ್ಡನ್ನು ಬೇಕಾದರೂ ತೆಗಿತೀರಾ, ರೈಟ್? ಸೊ ಆ ನಾರ ಜೊತೆಗೆ ನೀರು ಕೊಟ್ಟರೆ ಅಗೇನ್ ನಾನು ಕೊಟ್ಟಿದ್ದಷ್ಟು ನ್ಯೂಟ್ರಿಯೆಂಟ್ ಸೆಲ್ಯುಲಾರ್ ಲೆವೆಲ್ ತನಕ ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಈಗ ನನ್ನ ಬಾಡಿನಲ್ಲಿ ಟ್ರಾನ್ಸ್ಪೋರ್ಟ್ ಆಗಬೇಕಲ್ವಾ? ಕರೆಕ್ಟ್. ಸೊ ಆ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ನಾನು ಬರೀ ಪ್ರತಿ ಸಲ ರಕ್ತದ ಮೇಲೆ ಡಿಪೆಂಡ್ ಆಗೋಕ್ಕಾಗತ್ತಾ? ರಕ್ತ ತೊಗೊಂಡು ಹೋಗೋವಂಥ ನ್ಯೂಟ್ರಿಯೆಂಟ್ಸ್ನ ತೊಗೊಂಡು ಹೋಗುತ್ತೆ, ಅದನ್ನ ಎಲ್ಲ ಕಡೆ ತಲುಪಿಸುತ್ತೆ. ಸೊ ರಕ್ತಕ್ಕಿಂತ ಮುಂಚೆ ಒಂದು ಸೆಲ್ ಅಂತ ಸಿಗುತ್ತಲ್ಲ ನಮಗೆ, ಸೆಲ್ ಇಸ್ ದ ಬೇಸಿಕ್ ಹ್ಯೂಮನ್ ಲಿವಿಂಗ್ ಸಬ್ಸ್ಟೆನ್ಸ್ ಅಲ್ವಾ ಅದು. ಸೊ ಸೆಲ್ ಲೆವೆಲ್ಗೆ ಎಲ್ಲ ಪೌಷ್ಟಿಕಾಂಶ ರೀಚ್ ಆಗಬೇಕು ಅಂದರೆ ನನಗೆ ನೀರು ತುಂಬ ಮುಖ್ಯ. ಸೊ ನೀರನ್ನ ನಾನು ಪ್ರತಿನಿತ್ಯ ಕೊಡೋಷ್ಟು ಕೊಡ್ತಾ ಹೋದ್ರೆ ನನ್ನ ಎಲ್ಲ ನ್ಯೂಟ್ರಿಯೆಂಟ್ಸ್ ಎಲ್ಲ ಬಾಡಿ ಪಾರ್ಟ್ಸ್ಗೂ ಹೋಗುತ್ತೆ, ಬಾಡಿ ಫಂಕ್ಷನಿಂಗ್ ಚೆನ್ನಾಗಾಗುತ್ತೆ, ಬೇಕಾಗಿರೋ ಹಾರ್ಮೋನ್ ಪ್ರೊಡಕ್ಷನ್ ಆಗುತ್ತೆ, ನನಗೆ ಏನೇನೆಲ್ಲ ನನ್ನ ಬಾಡಿನಲ್ಲಿ ಮೆಟಬಾಲಿಸಮ್ ಅಂತ ಹೇಳ್ತೀವಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಸೊ ಇನ್ನೇನು ಬೇಕು? ಆಲ್ಮೋಸ್ಟ್ ಟೇಕನ್ ಕೇರ್ ಆಫ್ ಎವ್ರಿಥಿಂಗ್ ಅಷ್ಟೇ. ಸೊ ವೈ ವಿಲ್ ಐ ಗೆಟ್ ಎನಿ ಡಿಸೀಸ್? ಓಕೆ. ಸೊ ಅಂದರೆ ನೀವು ಹೇಳ್ತಾ ಇರೋದು ಇಷ್ಟು ಸರಿಯಾಗಿದ್ರೆ ಬೇರೆ ಏನೂ ತೊಂದರೆ ಆಗಕ್ಕೆ ಸಾಧ್ಯನೇ ಇಲ್ಲನಾ? ಸಿ, ತೊಂದರೆ ಆಗಕ್ಕೆ ಸಾಧ್ಯ ಅಂತ ಹೇಳಲ್ಲ. ಸಿ, ಟು ಎನ್ ಎಕ್ಸ್ಟೆಂಟ್ ಅದನ್ನು ತಡೆಗಟ್ಬೋದು ನಾವು. ಓಕೆ. ಸೊ ನನಗೆ ಬೇಕಾದಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮಗೆ ಲೈಫ್ ಸ್ಟೈಲ್ ಅಂತ ಬಂದಾಗ ಫುಡ್ ಒಂದು ಕಾಂಪೋನೆಂಟ್ ಅಷ್ಟೇ. ಫುಡ್ ಮಾತ್ರ ಸರಿ ಇದ್ರೆ ಸಾಕಾಗುತ್ತಾ?
ಮೇ ನಾಟ್ ಬಿ ರೈಟ್. ಬರೀ ಫುಡ್ ಮಾತ್ರ ಸಾಕಾಗಲ್ಲ. ಸೊ ನಾನು ಪ್ರತಿಯೊಂದು ಕ್ಲೈಂಟ್ ಹತ್ರ ಮಾತಾಡುವಾಗ ಕೂಡ ಹೇಳ್ತಾ ಇರ್ತೀನಿ, ಫುಡ್ನ ನೀನು ಕರೆಕ್ಟಾಗಿ ಕೊಟ್ರೆ ಅದು ಮೆಡಿಸಿನ್ ತರ ವರ್ಕ್ ಆಗುತ್ತೆ. ಅಕಸ್ಮಾತ್ ನೀನು ಕೊಡೋ ಫುಡ್ನ ಸರಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಿನ್ಗೆ ಏನೇನ್ ತರ ಅವಶ್ಯಕತೆಗಳು ಬೀಳ್ಬೇಕಾಗುತ್ತೆ ಲೇಟರ್ ಆನ್ ಗೊತ್ತಿಲ್ಲ. ಯು ಕಾಂಟ್ ರಿಯಲಿ ಪ್ರಿಡಿಕ್ಟ್. ಹೌದು ಹೌದು. ಸೊ ತುಂಬಾ ಡ್ಯಾಮೇಜ್ಗಳಾಗುತ್ತೆ ಬಾಡಿನಲ್ಲಿ. ಯಾಕೆ? ನನ್ನ ಸೆಲ್ಯುಲರ್ ಲೆವೆಲ್ ಫೌಂಡೇಶನ್ ಸರಿ ಇರಲ್ವಲ್ಲ. ಫೌಂಡೇಶನ್ ನಾನು ಎಲ್ಲ ತರ ಹಾಳು ಮಾಡ್ಕೊಂಡು ಬಂದು ಮೇಲ್ಗಡೆ ನಾನು ಮೆಡಿಸಿನ್ ಕೊಟ್ಟು 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 ಸರಿ ಹೋಗು ಸರಿ ಹೋಗು ಸರಿ ಹೆಂಗ್ ಸರಿ ಹೋಗುತ್ತೆ? ಅದಕ್ಕೆ ಏನ್ ಬೇಕೋ ಪಾಪ ಅದೇ ಸಿಗ್ತಲ್ಲ, ಹೆಂಗ್ ಸರಿ ಹೋಗ್ಸ ಅಲ್ವಾ? ಸೊ ನಾನು ಏನ್ ಕೊಡ್ಬೇಕೋ ಕೊಟ್ಟು ಅದ್ರ ಜೊತೆಗೆ ನಾನು ಎಕ್ಸ್ಟ್ರಾ ಮಾಡ್ತೀನಲ್ಲ, ಫುಡ್ನ ಸರಿ ಕೊಟ್ಟು ಎಕ್ಸಸೈಸ್ ಜೊತೆಗೆ ಮಾಡೋದು ಇಸ್ ಅ ಕಾಂಪ್ಲಿಮೆಂಟ್. ಫುಡ್ನ ಸರಿಗೆ ಕೊಟ್ಟು ನಾನು ಆಕ್ಟಿವ್ ಆಗಿರೋದು ಇಸ್ ಅ ಕಾಂಪ್ಲಿಮೆಂಟ್. ಫುಡ್ನ ಸರಿಗೆ ತಗೊಂಡು ನನ್ನ ಜೊತೆಗೆ ಚೆನ್ನಾಗಿ ನಿದ್ದೆ ಮಾಡೋದು ಇಸ್ ಅ ಲಕ್ಸುರಿ. ರೈಟ್? ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಇಟ್ ಇಸ್ ನಾಟ್ ಜಸ್ಟ್ ಸ್ಲೀಪ್, ನಾಟ್ ಜಸ್ಟ್ ಫುಡ್, ನಾಟ್ ಜಸ್ಟ್ ಎಕ್ಸಸೈಸಿಂಗ್ ಫಾರ್ ಸಮ್ ಟೈಮ್. ಎಲ್ಲನೂ ನಮಗೆ ಬೇಕು. ರೈಟ್. ಓಕೆ. ಸೊ ಎವ್ರಿ ಮೀಲ್ ಯು ಈಟ್ ಇಸ್ ಇದರ್ ಫೀಡಿಂಗ್ ಹೆಲ್ತ್ ಆರ್ ಫೀಡಿಂಗ್ ಡಿಸೀಸ್. ಅಪ್ಪಾ, ಇಟ್ ಹ್ಯಾಸ್ ಸೋ ಮಚ್ ಡೀಪ್ ಮೀನಿಂಗ್ ಇನ್ ಇಟ್. ಒಂಥರ ಹೇಗೆ ಹೇಳ್ತಾ ಅಂದ್ರೆ ನಾವು ಒಳ್ಳೇದನ್ನ ಕೊಡ್ತೀವ ಅಥವಾ ವಿಷ ಕೊಡ್ತಿದೀವ ನಮ್ಮ ದೇಹಕ್ಕೆ ಅನ್ನೋ ಥರ. ಸೊ ಪ್ರತಿ ಸಲ ಅನ್ನ ತಿಂದ್ರೆ ವಿಷ ಅಂತ ಅನ್ಕೊಳ್ಳೋದು, ತನಗ್ ತಾನೇ ಅನ್ಕೊಂಡ್ಬಿಡೋದು. ಅಥವಾ ಪ್ರೋಟೀನ್ ಜಾಸ್ತಿ ತಿಂದ್ರೆ ನನಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದು. ಅಥವಾ ನಾರಿನಾಂಶಕ್ಕೆ ಬರೀ ಒಂದ್ ಸೆಟ್ ಆಫ್ ತರಕಾರಿಗಳು ತಲೆಲಿರುತ್ತೆ, ಅದ್ರಲ್ಲಿ ಮಾತ್ರ ನಾರಿನಾಂಶ ಇರುತ್ತೆ ಅಂತ ಹೇಳೋದು. ಅಂಡ್ ಕೆಲವೊಂದ್ ಕಡೆ ಹೇಳ್ತಾರೆ 2 ಲೀಟರ್ಗಿನ್ನ ಜಾಸ್ತಿ ನೀರ್ ಕುಡಿಬಾರ್ದು ಅಂತ. ಇನ್ ಕೆಲವ್ರು ಯಾರು ಹೇಳ್ತಾರೆ 5 ಲೀಟರ್ ನೀರ್ ಕುಡಿಬೇಕು. ನನ್ನ ಬಾಡಿ ಕೇಳುತ್ತೆ, ಈಗ ನಂಗೆ ದಾಹ ಆಗ್ತಾ ಇದೆ, ನಾನು ನೀರು ಕೊಡಬೇಕು. ಈಗ ನಾನು ಕಂಟ್ರೋಲ್ ಮಾಡಿದ್ರೆ ನಾನು ಕೊಟ್ಟೇ ಇಲ್ಲ ನೀರು ನನ್ನ ಬಾಡಿಗೆ. ಸೊ ಕೇಳುತ್ತೆ ಅದು ವಾಪಸ್. ಇಲ್ಲ ಕೆಲವೊಂದ್ಸಲ ನಮಗೆ ಬಿಕ್ಕಳಿಕೆ ಅಂತ ಹೇಳ್ತೀವಲ್ಲ, ಬಿಕ್ಕಳಿಕೆ ಬಂದಾಗ ನೀರು ಕೊಡ್ತೀವಿ. ಇನ್ನ ಕೆಲವೊಂದ್ಸಲ ಹಸ್ವಾಗ್ತಾ ಇದೆಯಾ ಅಥವಾ ನೀರು ಕುಡಿಬೇಕಾ ಅಂತಾನೆ ಡಿಫ್ರೆನ್ಸ್ ಗೊತ್ತಾಗಲ್ಲ ನಮಗೆ. ಸೊ ಆಗ ಗೊತ್ತಾಗುತ್ತೆ ನಮ್ಗೆ ಏನಾದ್ರೂ ತಿನ್ಬೇಕು ಅನ್ನಿಸ್ದಾಗ ಫಸ್ಟ್ ನೀರು ಕುಡಿದ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಕೆಲವೊಂದ್ಸಲ ನೀರು ಮೋಸ್ಟ್ಲಿ ನೀರು ಕಡಿಮೆ ಆಗಿತ್ತು ಅನ್ಸುತ್ತೆ ಅದಕ್ಕೆ. ಕೆಲವು ಸಲ ಬಿಸಿಲಲ್ಲಿ ಹೋಗಿ ಬಂದ ತಕ್ಷಣ ನಮ್ಗೆ ತಿನ್ಬೇಕು ಅನ್ಸಲ್ಲ, ನೀರ್ ಬೇಕು ಅನ್ಸುತ್ತೆ. ಯಾಕೆಂದ್ರೆ ಬಾಡಿನಲ್ಲಿರೋ ಎಲೆಕ್ಟ್ರೋಲೈಟ್ಸ್ ಕಡಿಮೆ ಆಗಿರುತ್ತೆ. ಅಗೇನ್ ಅಷ್ಟು ಸೈನ್ಸ್ ಬೇಡವೇ ಬೇಡ, ನನ್ನ ಸೆಲ್ಸಿಗೆ ಸ್ವಲ್ಪ ಸುಸ್ತಾಗಿರುತ್ತೆ ಅಷ್ಟೇ. ನೀರು ಅಷ್ಟೇ ಸಮಾಧಾನ ಆಗುತ್ತೆ. ಈಗ ನನ್ ಗಿಡ ಅದು ಬಾಡೋ ಹೋಗ್ತಾ ಇದೆ ಅಂದ್ರೆ ಒಂದೇ ಒಂದು ಚೊಂಬ್ ನೀರ್ ಹಾಕಿದ್ರು ಎಷ್ಟು ಚೆನ್ನಾಗಿ ಅರಳ್ಬಿಡುತ್ತೆ. ಎಕ್ಸಾಕ್ಟ್ಲಿ ಅದು ಹೀರ್ಕೊಂಡಾಗ ಅಷ್ಟೇ ನನ್ನ ಬಾಡಿ ಕೂಡ ಅದು ಶ್ರಿಂಕ್ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ. ನನ್ನ ಎನರ್ಜಿನಲ್ಲಿ ಗೊತ್ತಾಗುತ್ತೆ, ನನ್ನ ಏನಂತಾರೆ ಮೂಡಲ್ಲಿ ಗೊತ್ತಾಗುತ್ತೆ. ಮತ್ತೆ ಕೆಲವೊಂದ್ಸಲ ನಾನು ಮಾಡ್ತಾ ಇರೋ ಕೆಲಸ ಮಾಡುವಾಗ ಇಂಟ್ರೆಸ್ಟೇ ಇರಲ್ಲ ನನಗೆ. ಆ ಥರದ್ರಲ್ಲೆಲ್ಲ ಗೊತ್ತಾಗುತ್ತೆ ನನಗೆ. ಸೊ ಇದೆಲ್ಲದ್ರಲ್ಲೂ ನನ್ನ ನ್ಯೂಟ್ರಿಯೆಂಟ್ಸ್ ಜೊತೆಗೆ ನೀರನ್ನು ಸೇರಿಸ್ಕೊಂಡ್ರೆ ನನ್ನ ಬಾಡಿಗೆ ಕಂಪ್ಲೀಟ್ ಫುಡ್ ಆಗುತ್ತೆ. ವಾವ್, ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇದು. ಬ್ಯೂಟಿಫುಲ್. ಅದಕ್ಕೆ ನಾನು ಹೇಳಿದ್ದು ಫೀಡಿಂಗ್ ಡಿಸೀಸ್ ಆರ್ ಫೀಡಿಂಗ್ ಹೆಲ್ತ್ ಅಂತ. ಸೊ ಕರೆಕ್ಟಾಗಿ ಕೊಟ್ರೆ ಹೆಲ್ತ್ ಸಿಗುತ್ತೆ, ಹೆಂಗೆಂಗೋ ಕೊಟ್ರೆ ಡಿಸೀಸ್ ಬರುತ್ತೆ ಅಷ್ಟೇ. ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾನು ನಿಮ್ಮಿಂದ ತಿಳ್ಕೊಳ್ಬೇಕು. ಈ ನ್ಯೂಟ್ರಿಷನ್ ವಿಚಾರದಲ್ಲಿ ಎಷ್ಟೋ ತಪ್ಪು ತಿಳುವಳಿಕೆಗಳಿದೆ ಮೇಘ. ನೀವು ಅವಾಗಲೇ ಸಣ್ಣ ಪುಟ್ಟದ ಮೆನ್ಷನ್ ಕೂಡ ಮಾಡಿದ್ರಿ, ಪ್ರೋಟೀನ್ ಜಾಸ್ತಿ ತಿಂದ್ರೂ ಪ್ರಾಬ್ಲಮ್ ಆಗ್ಬಿಡುತ್ತೆ ಅಂತ ಕೆಲವರು ಅನ್ಕೋತಾರೆ. ಅನ್ನನೇ ವಿಷ ಅನ್ಕೊಳ್ತಾರೆ, ಬಿಕಾಸ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಇದೆ, ನಾನು ವೆಯ್ಟ್ ಲಾಸ್ ಮಾಡಬೇಕು, ಸೊ ಅದು ವಿಷ ನನಗೆ ಅಂತ ತಿಳ್ಕೊಳ್ತಾರೆ ಅಂತ. ಸೊ ಈ ರೀತಿಯಾದ ಮಿತ್ಸ್ ಏನಿದೆ ನ್ಯೂಟ್ರಿಷನ್ ಬಗ್ಗೆ ಅಂತ ತಿಳಿಸ್ತೀರಾ?